ಮಾಧ್ಯಮದ ಮಿತ್ರರಿಗೆ ನಮಸ್ಕಾರಗಳು. ಬರುವ ಆಗಸ್ಟ್ 31ನೇ ತಾರೀಕು ರಾಜ್ಯ ಯುವ ಘಟಕದ ಅಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಧರ್ಮಸ್ಥಳಕ್ಕೆ ಮಂಜುನಾಥ ಸ್ವಾಮಿ ಇವತ್ತು ಟ್ರಸ್ಟ್ಗೆ ಏನು ಕೆಲವೊಂದು ಕಿತ್ತೂರಿ ನಡೀತಾ ಇದೆ ಅದರ ವಿರುದ್ಧ ಇವತ್ತು ಅವರಿಗೆ ಬೆಂಬಲ ವ್ಯಕ್ತಪಡಿಸಲು ಮತ್ತು ಅವರ ಕೈ ಬಲಪಡಿಸಲು ಇವತ್ತು ನಮ್ಮ ಪಕ್ಷ ಮುಂದಾಗಿದೆ. ಯಾವುದೇ ರೀತಿಯಿಂದ ಕೂಡ ತಾವು ಮನ ನೊಂದಬೇಡಿ. ನಿಮ್ಮ ಜೊತೆ ಮತ್ತು ನ್ಯಾಯದ ಪರವಾಗಿ ಜನತಾದಳ ಪಕ್ಷ ಯಾವತ್ತೂ ಕೂಡ ನಿಮ್ಮ ಜೊತೆ ಇದ್ದೀವಿ ಅಂತೇಳಿ ಇವತ್ತು ವೀರೇಂದ್ರ ಹೆಗಡೆ ಸಾಹೇಬರಿಗೆ ಭೇಟಿ ಮಾಡಿ ನಮ್ಮ ಪಕ್ಷದವರು ನಿಮ್ಮ ಬೆಂಬಲಿಗೆ ನಿಲ್ತಾರೆ. ಭಕ್ತಾದಿಗಳಿಗೂ ಕೂಡ ಒಂದು ಭರವಸೆ ಆಗುತ್ತೆ. ಯಾಕಂದರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಅನೇಕ ಪೋಸ್ಟ್ಗಳಲ್ಲಿ ನೋಡಿದ್ರೆ ಏನೇನೋ ಮತ್ತೆ ಸತ್ಯಾಂಶ ಹೊರಗೆ ಬರಬೇಕು ಮತ್ತು ಯಾರು ತಪ್ಪಿಸ್ತಿರ್ತಾರೆ ಅವ್ರ ಮೇಲೆ ಕ್ರಮ ತಗೋಬೇಕು. ಇದ್ರ ವಿರುದ್ಧ ನಾವು ಕೂಡ ಹೋರಾಟ ಮಾಡೋದಲ್ಲೇ ಅನೇಕ ಜನರು ಇವತ್ತು ಸುಮ್ಮನೆ ಪೋಸ್ಟ್ ಮಾಡ್ತಾರೆ. ಅವ್ರ ಮೇಲೂ ಕೂಡ FIR ದಾಖಲೆಗಳನ್ನು ಮಾಡೋದು ಕೂಡ ಪಕ್ಷ ನಿರ್ಣಯ ತಗೊಳ್ಳಿದೆ. ಇವೆಲ್ಲ ವಿಚಾರಗಳು ಮನದಲ್ಲಿ ಇಟ್ಕೊಂಡು ನಾವು ಕಲಬುರಗಿ ಜಿಲ್ಲೆಯಿಂದ ಸುಮಾರು 200 ಜನ 31ನೇ ತಾರೀಕಿಗೆ ನಾವು ಕೂಡ ಧರ್ಮಸ್ಥಳ ಹೋಗ್ತಾ ಇದ್ದೀವಿ. ಹೋಗಿ ಯುವ ಘಟಕದ ಅಧ್ಯಕ್ಷರ ಜೊತೆ ನಿಖಿಲಣ್ಣವ್ರ ಜೊತೆ ಕೈ ಜೋಡಿಸಿ ನಾವು ವೀರೇಂದ್ರ ಹೆಗಡೆ ಸಾಹೇಬರಿಗೆ ಭೇಟಿಯಾಗಿ ಏನೇನು ಅನ್ಯಾಯ ನಡೀತಾ ಇದೆ ಅದ್ರ ಬಗ್ಗೆ ಕೂಡ ನಾವು ದಾಖಲೆ ಮೂಲಕ ಮತ್ತು ಕಲೆಕ್ಟ್ ಮಾಡಿ ತಹಶೀಲ್ದಾರ್ ಅವರಾಗಿರ್ಬೋದು ಮತ್ತು ಜಿಲ್ಲಾಧಿಕಾರಿಗಳಾಗಿರ್ಬೋದು ಅವರಿಗೆ ಒಂದು ಮನವಿ ಸಲ್ಲಿಸೋಕ್ಕೆ ನಾವು ಮುಂದಾಗ್ತೀವಿ ಅಂತ ಇವತ್ತು ಹೇಳಲು ಬಯಸ್ತೇವೆ. ಮತ್ತು ಇವತ್ತು SIT ತನಿಖೆ ನಡೀತಾ ಎಲ್ಲ ಒಂದು ಕಡೆ SIT ತನಿಖೆ ಸರಿಯಾದ ರೀತಿಯಿಂದ ಆಗ್ತಾ ಇಲ್ಲ ಅಂತ ಒಂದು ಅನುಮಾನ ಎಲ್ಲ ಸರ್ಕಾರದ ಕಡೆ ಜಾಸ್ತಿ ಗಮನ ಇಟ್ಟು ಇಲ್ಲಿ ತನಿಖೆ ನಡೀತಾ ಇದೆ ಅಂತ ಒಂದು ಅನುಮಾನ ವ್ಯಕ್ತಪಡಿಸ್ತಾ ಇದ್ದೀವಿ. ಅದನ್ನು ಕೂಡ ಮುಂದಾಗ್ಬಿಡೋದು. ಯಾಕಂದರೆ ಅದು ಧರ್ಮದ ಸ್ಥಳ, ಅಲ್ಲಿ ಅನೇಕ ಭಕ್ತರು ಬರುವಂಥ ಜಾಗ. ಮತ್ತು ಮಂಜುನಾಥ ಸ್ವಾಮಿ ಟ್ರಸ್ಟ್ ವತಿಯಿಂದ ನಮ್ಮ ಕಲಬುರಗಿಯಲ್ಲೇ ಇವತ್ತು ಅನೇಕ ಕೆರೆಗಳು ಕಟ್ಟಿಸೋದು, ಕೆರೆಗಳು ಹೂಳೆತ್ತೋ ಕಾರ್ಯಕ್ರಮ ಇವತ್ತು ಎಲ್ಲ ಸೊಸೈಟಿ ಸಂಘಗಳ ಇವತ್ತು ಹೆಣ್ಮಕ್ಕಳಿಗೆ ಉದ್ಯೋಗ ಕೊಡುವಲ್ಲಿ ಭಾಳ ಯಶಸ್ವಿಯಾಗಿದ್ದಾರೆ. ಮತ್ತು ಇನ್ನೂರು ಸಂಘದ ಪರಿವಾರ ವತಿಯಿಂದ ಭಾಳ ದೊಡ್ಡ ಮಟ್ಟದ ಒಂದು ಒಳ್ಳೆ ಕ್ರಾಂತಿ ರೂಪದಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸಿದ್ರು. ಯಾರು ಈ ಸೆರೆಯಿಂದ ವಂಚಿತರಾಗಿ ಸಂಪೂರ್ಣವಾಗಿ ಅವರನ್ನು ಕೂಡ ಬಿಡಿಸಲು ರಿಹ್ಯಾಬಿಲಿಟೇಷನ್ ಸೆಂಟರ್ಗಳು ಇಂಥ ಅನೇಕ ಒಳ್ಳೆಯ ಕೆಲಸಗಳನ್ನು ಇವತ್ತು ಸಂಸ್ಥೆ ಮಾಡ್ತಾಯಿದೆ. ಅದಕ್ಕೆ ಇವೆಲ್ಲ ಒಳ್ಳೆಯದನ್ನು ಕಂಡು ಕೆಲವೊಂದು ಪಿತೂರಿ ತಂಡ ಸುಮ್ಮನೆ ಆರೋಪ ಮಾಡಿ ಈ ಒಂದು ಸಂಸ್ಥೆಗೆ ಧಕ್ಕೆ ತರೋದು ಕೆಲಸ ಮಾಡ್ತಾಯಿದ್ದಾರೆ. ಅವ್ರ ಮೇಲೆ ಕಾನೂನುವಾಗಿ ಕ್ರಮ ತಗೋಬೇಕು. ಮತ್ತು ವಿಶೇಷವಾಗಿ ಯಾರ್ಯಾರು ಸುಮ್ಮನೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಆಗ್ತದೆ ಅವ್ರ ಮೇಲೆ ಕಠಿಣವಾದಂಥ ಕ್ರಮ ಸರ್ಕಾರ ತಗೋಬೇಕಂತ ನಾನು ಆಗ್ರಹ ಮಾಡ್ತೀನಿ. ಸರ್, BJPಯವರು ಸಾಕಷ್ಟು ಹೋರಾಟ ಮಾಡಿ ನಿಮ್ಮ ಬೆಂಬಲ ಇದ್ದಿಲ್ಲ ಸರ್. ಜನತಾದಳ ಪಕ್ಷದ ಒಂದು ಹೋರಾಟ ಯಾವತ್ತೂ ಕೂಡ ಒಂದು ಸಾಕ್ಷಿ ಆಧಾರದ ಮೇಲೆ ಬರುತ್ತೆ. ಯಾಕಂದರೆ SIT ತನಿಖೆ ನಡೀತಾ ಇದೆ ಅಂದರೆ ಕಾನೂನಿವಾಗಿದ್ದಾಗ ಸ್ವಲ್ಪ ನಾವು ಕಾನೂನನ್ನು ಗೌರವ ಕೊಟ್ಟು ಸರ್ಕಾರ ತನಿಖೆ ಮಾಡಲಿ ಅಂತ ಅವಕಾಶ ಕೊಟ್ಟು ಆದರೆ ವಿಳಂಬ ಆಗ್ತಾಯಿದೆ. ಸುಮ್ಮನೆ ಜನರಿಗೆ ಇವತ್ತು ಗೊಂದಲ ಸೃಷ್ಟಿಯಾಗ್ತಾಯಿದೆ. ಅಲ್ಲಿ ಭಕ್ತಾದಿಗಳು ವಿಶೇಷವಾಗಿ ಬಹಳಷ್ಟು ಜನ ಒಂದು ಬೇರೆ ಒಂದು ರೂಪದಲ್ಲಿ ಇವತ್ತು ವೀರೇಂದ್ರ ಹೆಗಡೆ ಅವರಿಗೆ ನೋಡ್ತಾ ಇದ್ದಾರೆ. ಅದನ್ನು ಗಮನದಲ್ಲಿ ಇಟ್ಕೊಂಡು ಇವತ್ತು ಕುಮಾರಣ್ಣನವರ ಒಂದು ನೇತೃತ್ವದಲ್ಲೇ ಅವರು ನಮ್ಮ ಪಕ್ಷನೂ ಕೂಡ ಇವತ್ತು ಭಾಳ ಸಭೆ ಆಯಿತು. ತಾವು ಕೂಡ ಇವತ್ತು ಇದಕ್ಕೆ ಬೆಂಬಲ ವ್ಯಕ್ತಪಡಿಸಿ ಅವರನ್ನು ಮೀಟಾಗಿ ಅವ್ರನ್ನ ನಿಮ್ಮ ಬೆನ್ನಿಂದ ನಾವು ಇದ್ದೀವಿ ಅಂತ ಹೇಳಿ ಬನ್ನಿ ಅಂತೇಳಿ ಅವರೊಂದು ಆದೇಶ ಕೊಟ್ಟ ಮೇಲೆ ನಿಖಿಲಣ್ಣವರು ಮತ್ತು ನಮ್ಮ ಪಕ್ಷದ ಎಲ್ಲ ರಾಜ್ಯದಲ್ಲಿ ಸಂಪೂರ್ಣವಾಗಿ MLAಗಳು, ಮಾಜಿ MLAಗಳು, ಜಿಲ್ಲಾಧ್ಯಕ್ಷರುಗಳು, ಎಲ್ಲ ಪಕ್ಷದ ಮುಖಂಡರುಗಳು ಸಾವಿರಾರು ಸಂಖ್ಯೆಯಲ್ಲಿ ಧರ್ಮಸ್ಥಳಕ್ಕೆ ಹೋಗಿ ಅವರ ಒಂದು ಕೈ ಬಲಪಡಿಸಲು ನಾವು ಮುಂದಾಗ್ತೀವಿ. ಸರ್, ಸೆಕೆಂಡ್ 1 ನಿಮಿಷ